Hey, hello, hi guys, good morning, good afternoon, good evening. ನನ್ನ ಹೆಸರು ಅಕ್ಷಯ್ ಅಂತ. ದಿಸ್ ಇಸ್ ಮೈ ಕುಕಿಂಗ್ ಚಾನಲ್, ಎ ಆ್ಯಂಡ್ ಎ ಕುಕಿಂಗ್ ಚಾನಲ್. ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯ್ತು. ಆ್ಯಕ್ಚುಲಿ ವೀಡಿಯೋಸ್ ಆಗ್ತಾ ಇಲ್ಲ, ಯಾಕಂದರೆ ಟೈಮ್ ಇಲ್ಲ. ಸೊ ಐ ವಾಸ್ ಜಸ್ಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್, ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಡೂ ಆಲ್ ದೋಸ್ ಥಿಂಗ್ಸ್. ಅದಕ್ಕೆ ಇವತ್ತು ಏನು ಮಾಡೋಣ ಅಂತಂತಂದರೆ, ಸ್ಯಾಟರ್ಡೇ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಫಸ್ಟು ಆಚೆ ಹೋದರೆ ಅದನ್ನೇ ಬಿರಿಯಾನಿ, ವೆಜ್ ಬಿರಿಯಾನಿ, ಪನ್ನೀರ್ ಟಿಕ್ಕಾ, ಅದು ಇದು ತಿಂದೆಲ್ಲ ಹೆಲ್ತ್ ಯಾಕೆ ಹಾಳು ಮಾಡ್ಕೊಳ್ಳೋದು, ಏನೇನು ಹಾಕಿ ಮಾಡಿರ್ತಾರೋ ಯಾರಿಗೂ ಗೊತ್ತು ಅಂತೇಳಿ ಮನೇಲಿ ಯಾಕೆ ಬೇಳೆ ಸಾರು ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನಗೆ ಬಂದಿದ್ದ ಐಡಿಯಾ ತರಕಾರಿ ಸಾರು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಹಂಗೆ ತರಕಾರಿ ಸಾರು ಮಾಡ್ತಾಯಿದ್ದೀನಿ, ಯಾಕೆ ವಿಡಿಯೋ ಮಾಡಬಾರ್ದು ಅಂತಲೂ ಅನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಲೆಟ್ ಸಿ ಹೌ ಇಟ್ ಕಮ್ಸ್. ವಾರದಲ್ಲಿ ಒಂದು 2-3 ವಿಡಿಯೋ ಮಾಡಿ ಹಾಕೋಣ ಅಂತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ. ಸೊ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಸರಿ ಗೈಸ್, ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ತೊಂಡೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಂಡೆಕಾಯಿ ಆಪ್ಷನಲ್ಲು. ಯೂಶಲಿ ಕೆಲವೊಬ್ರು ಇಷ್ಟಪಡೋದಿಲ್ಲ ಬೆಂಡೆಕಾಯಿ, ಯಾಕಂದರೆ ಅದೊಂಥರ ಸ್ಟಿಕ್ಕಿ ಥರ ಆಗ್ಬಿಡುತ್ತೆ ಅಂತೇಳಿ ಇಷ್ಟಪಡೋದಿಲ್ಲ. ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಒಂದು ಸ್ವಲ್ಪ ಐಟಮ್ ಹಾಕ್ಕೋಬೇಕು, ಅದೇನೇನಂತ ನೋಡೋಣ ಬನ್ನಿ. ಸೊ ಇದು ಮಿಕ್ಸಿಗೆ ಹಾಕೊಳ್ಳೋಕ್ಕೆ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಸೊ ಟೊಮೊಟೊ ತೊಗೊಳ್ಳಿ, ಒಂದು ಈರುಳ್ಳಿ ತೊಗೊಳ್ಳಿ, ಸ್ವಲ್ಪ ಧನಿಯಾ, ಮೆಣಸಿನ್ಕಾಯಿ ನೋಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಗುಂಟೂರು ಹಾಕಿದ್ದೀನಿ, ಖಾರ ಜಾಸ್ತಿ ಆಗುತ್ತೆ. ನಿಮ್ಮ ಖಾರ ಜಾಸ್ತಿ ಬೇಡ ಅಂದರೆ ಬ್ಯಾಡ್ಗೆ ಹಾಕ್ಕೊಳ್ಳಿ. ಮತ್ತು ಇದು ಕೊಬ್ಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ ಅಗೇನ್ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಡಿ, ಬೇಡ ಅಂದರೆ ಬಿಡಿ. ಸೊ ಇದು ಮಿಕ್ಸಿಗೆ ಹಾಕ್ತೀನಿ. ಈಗ ಸ್ವಲ್ಪ ಲೈಟಾಗಿ ನೀರು ಕೂಡ ಹಾಕ್ಕೊಳ್ಳಿ, ಯಾಕಂದರೆ ಅದು ರುಬ್ಬಬೇಕಲ್ಲ ನೀಟಾಗಿ. ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಲೈಟಿಗೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಡಿ. ನಡೀತೆ ಜಾಸ್ತಿ ಹಾಕ್ಕೊಂಡ್ರು, ಬಟ್ ರುಬ್ಬಕ್ಕೆ ಸ್ವಲ್ಪ ಇದಾಗುತ್ತೆ. ಸೊ ಬನ್ನಿ ರುಬ್ಕೊಂಡಿರೋದು ಈ ಥರ ಬಂದಿದೆ. ಸೊ ಇದಕ್ಕಿಂತ ನಾವು ನೀರು ಆ್ಯಡ್ ಮಾಡ್ತೀವಲ್ಲ, ಅದು ಮಾಡಿದಾಗ ಅದು ಸರಿಯಾಗಿ ಬರುತ್ತೆ. ಈ ಥರ ಬಂದಿದೆ ರುಬ್ಕೊಂಡಿರೋದು. ಸೊ ಇದು ಆ್ಯಕ್ಚುಲಿ ಬೇಳೆ ಆಲ್ರೆಡಿ ಕುದಿಸಿಟ್ಕೊಂಡಿದ್ದೆ ನಾನು. ಸೊ ಅದು ವಿಡಿಯೋ ಮಾಡೋದು ಮರ್ತು ಬಿಟ್ಟಿದ್ದೀನಿ, ಸಾರಿ ಗೈಸ್. ಸೊ ಬೇಳೆ ಇಟ್ಕೊಂಡಿದ್ದೀನಿ, ಒಂದು ಗ್ಲಾಸ್ ಬೇಳೆಗೆ 2 ಗ್ಲಾಸ್ ನೀರು ಹಾಕಿ, ಒಂದು ಟೊಮೊಟೊ ಹಾಕಿ ಕುಕ್ಕರಲ್ಲಿಟ್ಟು 2-3 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಸೊ ಬೇಳೆ ಬೆಂದಿದೆ. ಸೊ ಈಗ ನಾನು ಸಾಂಬಾರು ಮಾಡ್ತಾ ಇರೋದು ಆ್ಯಕ್ಚುಲಿ ಕುಕ್ಕರಲ್ಲಿ. ಯೂಶಲಿ ಕುಕ್ಕರಲ್ಲಿ ಸಾಂಬಾರು ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಲೆಟ್ಸ್ ಸಿ ಗೈಸ್ ಹೌ ಇಟ್ ಕಮ್ಸ್. ಸೊ ಬನ್ನಿ ಗೈಸ್, ಗ್ಯಾಸ್ ಮೇಲೆ ಈಗ ಆಲ್ರೆಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ ಇಟ್ಕೊಂಡು ಈಗ ಅದರೊಳಗಡೆ 1 by 1 ಐಟಮ್ಸ್ ಆ್ಯಡ್ ಮಾಡ್ಕೊಂಡು ಹೋಗೋಣ. ಸೊ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಈಗ 1 by 1 ಐಟಮ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಕ್ಯಾರೆಟು, ಆನಿಯನ್ನು, ತೊಂಡೆಕಾಯಿ, ಬೀನ್ಸು. ನೀವು ಬೇಕಾದ್ರೆ ಆಲೂಗಡ್ಡೆನ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಆಲೂಗಡ್ಡೆ ಬಿಟ್ಟಿದ್ದೀನಿ, ಆ್ಯಕ್ಚುಲಿ ಹಾಕಿಲ್ಲ. ಆಲೂಗಡ್ಡೆ ಹಾಕಿದ್ರೂ ಚೆನ್ನಾಗಾಗುತ್ತೆ. ತರಕಾರಿ ಸಾರಲ್ವಾ, ತರಕಾರಿ ಏನು ಬೇಕಾದರೂ ಹಾಕ್ಬೋದು. ಸೊ ಅಗೇನ್ ಬೆಂಡೆಕಾಯಿ ಆಪ್ಷನಲ್, ನನಗೆ ಇಷ್ಟ ಅಂತ ಹಾಕ್ತಾಯಿದ್ದೀನಿ. ಓಕೆ, ಯು ಗೈಸ್ ಡಿಸೈಡ್ ವೆದರ್ ಯು ನೀಡ್ ಆರ್ ನಾಟ್. ನುಗ್ಗೆಕಾಯಿ ಇಷ್ಟು ಹಾಕಿ ಸ್ವಲ್ಪ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಅವಾಗ ರುಬ್ಬಿಟ್ಕೊಂಡಿದ್ವಲ್ಲ ಗ್ರೇವಿ, ಅದನ್ನು ಆ್ಯಡ್ ಮಾಡ್ತೀನಿ. ನಾನು ಇದಕ್ಕೆ ಒಂದು 3/4 ಲೀಟ್ರಷ್ಟು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ 1/2 ಲೀಟ್ರಿಂದ 3/4 ಲೀಟ್ರಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಅದು ಸಾಂಬಾರ್ಗೆ ಹಾಕ್ತೀನಿ. ಸಾಂಬಾರು ನಿಮ್ಗೆ ಯಾವ ಲೆವೆಲ್ ಥಿಕ್ನೆಸ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಗೈಸ್, ಕೊತ್ತಂಬರಿ ಕರಿಬೇವು ಹಾಕೊತ ಇದ್ದೀನಿ. ಯೂಶಲಿ ಒಗ್ಗರಣೆಗೆ ಹಾಕ್ತಾರೆ, ನಾನು ಇದ್ರೊಳಗೆ ಆಯಿಲ್ ಸ್ವಲ್ಪ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಕರಿಬೇವು ಆಮೇಲೆ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ, ಇದು ಹುಣಸೆ ಹಣ್ಣು ರಸ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಗಿವ್ಸ್ ಮೋರ್ ಟೇಸ್ಟ್ ಟು ದ ಸಾಂಬಾರು. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಂದು ಪೀಸ್ ಬೆಲ್ಲ ಬಿದ್ದೋಯ್ತು ಆಲ್ರೆಡಿ, ಬಟ್ ಬೆಲ್ಲ ಹಾಕಿ ಗೈಸ್. ಬೆಲ್ಲ ಹಾಕಿದಾಗೇ ಸಾಂಬಾರು ಟೇಸ್ಟ್ ಬರೋದು. ಈಗ ಆಲ್ರೆಡಿ ಸ್ವಲ್ಪ ಬಿದ್ದಿದೆ ಅಲ್ಲಿ, ಇದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಬೆಲ್ಲ ಹಾಕ್ದಾಗ ಏನಾಗುತ್ತೆ,
ಇಟ್ ಗಿವ್ಸ್ ಮೋರ್ ಟೇಸ್ಟ್ ಸಾಂಬಾರು. ಅದೇನಾಗುತ್ತೆ ಅಂದರೆ ಒಂಥರ ಈ ಸೌಲ್ ಟೈಪ್ ಇರುತ್ತಲ್ಲ, ಅದು ಹೊಡೆದಾಕೋದಕ್ಕೋಸ್ಕರ ಬೆಲ್ಲ ಹಾಕಲೇಬೇಕು, ಆವಾಗ ಚೆನ್ನಾಗಾಗೋದು ಸಾಂಬಾರು. ಇದು ಯಾಕೋ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸಾಂಬಾರು. ಸೊ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇದು ಸಾಕು ಅನ್ನಿಸ್ತಾ ಇದೆ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ತೀನಿ. ಆಮೇಲೆ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಗೈಸ್. ಸೊ ಇದು ಆ್ಯಕ್ಚುಲಿ ಇವಾಗ ನಾನು ಇಲ್ಲಿ ಹಾಕಿರೋದು MTR ಸಾಂಬಾರು ಪೌಡ್ರು. ಸೊ ಯೂಶ್ವಲಿ ಐ ಪ್ರಿಫರ್ ಗೋಯಿಂಗ್ ವಿತ್ ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪೌಡ್ರು, ನಾವು ಯೂಶ್ವಲಿ ಮನೆಯಲ್ಲೇ ಮಾಡ್ಕೊತೀವಿ. ದಟ್ ಈಸ್ ಗುಡ್ ಆ್ಯಕ್ಚುಲಿ. MTR ಚೆನ್ನಾಗಿರುತ್ತೆ, ಬಟ್ ಮನೇಲಿ ಅಕಸ್ಮಾತ್ ಮಾಡೋಕ್ಕೆ ಆಗಿಲ್ಲ ಅಂದರೆ MTR ಯೂಸ್ ಮಾಡಿ. MTR ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕಿದ್ದಾಗಿದೆ. ಈಗ ಜಸ್ಟ್ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ನೋಡಿ ಗೈಸ್, ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ಬೇಕಾಗುತ್ತೆ ಅಂತ. ಉಪ್ಪು ಆ್ಯಡ್ ಮಾಡಿದ್ದಾಯಿತು. ಈಗ ಮಿಕ್ಸ್ ಮಾಡಿ ಒಂದೆರಡು ವಿಸಿಲ್ ಓಡಿಸಿದ್ರೆ ಮಸ್ತಾಗಿರೋ ವಿತೌಟ್ ಆಯಿಲ್ ಸಾಂಬಾರು ರೆಡಿ ಗೈಸ್. ವಿಸಿಲ್ ಓಡಿಸಿ ಆಮೇಲೆ ತೋರಿಸ್ತೀನಿ ಹೇಗಾಗಿದೆ ಸಾಂಬಾರು ಅಂತ. ಬಾಯ್. ನೋಡಿ ಗೈಸ್, ಹಿಂಗೆ ಬಂದೈತೆ ಸಾಂಬಾರು, ಸಕ್ಕತ್ತಾಗಿ ಬಂದೈತೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ನೀವು ಮಾಡ್ಕೊಂಡು ತಿನ್ನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.